ಒಬ್ಬರೇ ಫೀಲ್ಡ್ ಅವ್ರ ಆಫೀಸ್ ಸಿಟಿ ಒಳಗೆ ಇದೆ, ಇಲ್ಲೇ ಇದ್ದಾರೆ. ಹಂಗಾಗಿ ಇನ್ಮೇಲೆ ನೀವು ಬರೀ ಈ ಆಫೀಸ್ದು ಫೈಲ್ ನಂಬರ್ ಬರ್ಕೊಡ್ಬೇಕು. ಆಮೇಲೆ ಇವುಗಳು ನೀವು ಸ್ಕ್ಯಾನ್ ಮಾಡಿದಾದ್ಮೇಲೆ ಇದು ಮುಂದಕ್ಕೆ ಮೂವ್ಮೆಂಟೇ ಆಗಬಾರ್ದು. ಇದು ನಿಮ್ಮ ಏನಾದರೂ ಇದು ABC ಮಾಡಿಬಿಟ್ಟು ನೀವೇ ಇಟ್ಕೋಬೇಕು, ನಿಮಗೆ ಹೋಗ್ಬೇಕಿದು. In an unannounced visit, Karnataka's Revenue Minister Krishna Bairegowda inspected the Hubballi Tehsildar and Sub-Registrar office today. The visit aimed at a thorough review of crucial documents and gaining insights into the staffing structure of the Tehsildar office. During the surprise inspection, Minister Bairegowda provided instructions to streamline the responsibilities of the Tehsildar for efficient receipt and disposal of letters. Emphasizing clarity, he warned the public against misinformation and confusion. The minister sought detailed information on the allocation of responsibilities among personnel and stressed the need for transparency in the functioning of these key offices. He added several important details to enhance the efficiency of the administrative processes. Reportage by Kalmesh Mandiala. ಯಾಕೆ ನಾವು ಕಾಗದರಹಿತವಾಗಿ ಆನ್ಲೈನ್ ಅಲ್ಲಿ ಕಡತ ವಿಲೇವಾರಿ ಮಾಡಬೇಕು ಅಂದರೆ ಜನ ನಮಗೆ ಕೊಡುವಂಥ ಮನವಿಗಳು, ದೂರುಗಳು, ಅರ್ಜಿಗಳು ಇವು ಕಡತವಾಗಿ ಪರಿವರ್ತನೆ ಆಗ್ತವೆ. ಕಡತಗಳು ಜನ ಏನು ಹೇಳ್ತಾರೆ, ಬೇಕಾದವ್ರದ್ದು ಮಾತ್ರ ಮೂವ್ಮೆಂಟ್ ಆಗುತ್ತೆ, ವಿಲೇವಾರಿ ಆಗುತ್ತೆ. ನಾವು ಹೋಗಿ ಅಧಿಕಾರಿಗಳನ್ನು ನೋಡಲಿಲ್ಲ ಅಂತ ಹೇಳಿದ್ರೆ ಆ ಕಡತಗಳು ಎತ್ತಿ ಪಕ್ಕಕ್ಕೆ ಇಡ್ತಾರೆ. ನಮ್ಮ ಕಡತ ವಿಲೇವಾರಿ ಮಾಡಲಿಕ್ಕೆ ಭಾಳ ತಿಂಗಳುಗಳು ಸಮಯ ತೆಗೆದುಕೊಳ್ತಾರೆ. ಕೆಲವೊಂದು ಪ್ರಕರಣಗಳಲ್ಲಿ ಕಡತಗಳನ್ನು ಕಡ್ದಾಕಿದಂಥದ್ದು ಕೂಡ ಇದೆ. ಸೊ ಇದರಿಂದ ಜನಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದು ಸಾರ್ವಜನಿಕರ ದೂರು, ಜನಪ್ರತಿನಿಧಿಗಳ ದೂರು. ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ನಮಗೆ ಒಂದಲ್ಲ 4 ಬಾರಿ ತಾಕೀತು ಮಾಡಿದ್ದಾರೆ. ಈ ಕಡತ ವಿಲೇವಾರಿ ಕಂದಾಯ ಇಲಾಖೆಯಲ್ಲಿ ಪ್ರಗತಿ ಸಾಲದು ಅನ್ನೋ ವಿಷಯದಲ್ಲಿ. ಅದಕ್ಕಾಗಿ ಯಾರ ಹತ್ರ ಕಡತ ಎಷ್ಟು ದಿನ ಇದೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಯಾರು ಯಾವ ಕಡತ ಕಡ್ದಾಕಿದ್ದಾರೆ ಅನ್ನೋದು ಕೂಡ ಲೆಕ್ಕ ಇಲ್ಲ. ಇದಕ್ಕಾಗಿ ನಾವು ಇವತ್ತು ಆನ್ಲೈನ್ ಮುಖಾಂತರ ಕಡತ ವಿಲೇವಾರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸಾಮಾನ್ಯವಾಗಿ ಸರಾಸರಿ ಒಂದು 10 ದಿನದಲ್ಲಿ ಒಬ್ಬ ಅಧಿಕಾರಿ ಹತ್ರ 10 ದಿನಕ್ಕಿಂತ ಹೆಚ್ಚು ಸಮಯ ಇರದ ಹಾಗೆ ವಿಲೇವಾರಿ ಆಗ್ತಕ್ಕಂಥ ಪ್ರಕ್ರಿಯೆ ನಾವು ಜಾರಿಗೆ ತಗೊಂಡು ಬಂದಿದ್ದೇವೆ. ನಾನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಚೆಕ್ ಮಾಡಿದೆ. ಒಂದು ಕಡತ ಜನ ರಿಜಿಸ್ಟ್ರೇಷನ್ಗೆ ಅಪ್ಲಿಕೇಶನ್ ಕೊಟ್ಟರೆ ಸರಾಸರಿ ಎಷ್ಟು ದಿನದಲ್ಲಿ ಅವ್ರ ರಿಜಿಸ್ಟ್ರೇಷನ್ಗೆ ಟೈಮ್ ಸಿಗ್ತಾ ಇದೆ ಅಂತ. ಸರಾಸರಿ 4 ದಿನದಲ್ಲಿ ಅವರು ನಾವು ಟೈಮನ್ನು ಕೊಡ್ತಾ ಇದ್ದೇವೆ. ಸೊ ಹಾಗೂ ಮೊದಲಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ 1 ರಿಂದ 2 ಗಂಟೆ ಸಮಯ ತಗೊಳ್ತಾ ಇತ್ತು. ಅಂಥದ್ದು ಇವತ್ತು 15 ನಿಮಿಷ ಮ್ಯಾಕ್ಸಿಮಮ್ ಅಲ್ಲಿ ರಿಜಿಸ್ಟ್ರೇಷನ್ ಆಗುವಂಥ ಸುಧಾರಣೆನೂ ಕೂಡ ಆಗಿದೆ. ಈ ರೀತಿಯಾಗಿ ಕೆಲವು ಸುಧಾರಣೆಗಳಾಗಿದೆ. ಅಂಡ್ ಮುಖ್ಯವಾಗಿ ಹುಬ್ಬಳ್ಳಿ ತಾಲೂಕಲ್ಲಿ ಹೋದ ಬಾರಿ ಬಂದು ನಾನು ರೆಕಾರ್ಡ್ ರೂಮ್ಗೆ ಭೇಟಿ ಕೊಟ್ಟಿದ್ದೆ. ಇಲ್ಲಿ ಭಾಳ ಹಳೆ ಕಾಲದ ಮರಾಠರ ಕಾಲದಿಂದ ಅನೇಕ ಭೂ ದಾಖಲೆಗಳು ಆವತ್ತಿಂದನೂ ಕೂಡ ಇದ್ದಾವೆ. ಇವೆಲ್ಲ 100-200 ವರ್ಷದ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. ಮತ್ತು ಕೆಲವು ತಾಲೂಕುಗಳಲ್ಲಿ, ಇಲ್ಲಿ ಅಂತಲ್ಲ, ಅದನ್ನು ಜನ ತಿದ್ದೋದು ಎಲ್ಲ ಕಂಡು ಬಂದಿದೆ ಮತ್ತು ಕಳ್ತನ ಆಗೋದು ಕಂಡು ಬಂದಿದೆ. ಹಾಗೂ ದಾಖಲೆಗಳು ಮಿಸ್ಸಿಂಗ್ ರೆಕಾರ್ಡ್ಸು ಇವು ಸಮಸ್ಯೆಗಳೆಲ್ಲ ಕಂಡು ಬಂದಿದ್ದಾವೆ. ಇದಕ್ಕೆ ಪರಿಹಾರ ಕೊಡಬೇಕು ಅಂತ ನಾವು ಈಗ ಹುಬ್ಬಳ್ಳಿ ತಾಲೂಕು ಆಫೀಸಿಗೆ ಬೇಕಾಗಿರುವಂಥ ಸ್ಕ್ಯಾನರ್ಸು, ಕಂಪ್ಯೂಟರ್ಸು ಎಲ್ಲ ಕೊಟ್ಟಿದ್ದೇವೆ. ಸೊ ಅದು ಇವತ್ತು ಸ್ಕ್ಯಾನರ್ಸು, ಕಂಪ್ಯೂಟರ್ಸ್ ಎಲ್ಲ ಬಂದಿದೆ ಕರ್ನಾಟಕದಲ್ಲಿ. ಮೊದಲನೇ ಹಂತದಲ್ಲಿ ರಾಜ್ಯದ 31 ಜಿಲ್ಲೆಗಳ 31 ತಾಲೂಕುಗಳಲ್ಲಿ, ಅಂದರೆ ಜಿಲ್ಲೆಗೆ ಒಂದು ತಾಲೂಕಿನಲ್ಲಿ ಈ ವಾರದಲ್ಲೇ ನಾವು ಈ ಪೂರ್ವ ಸುರಕ್ಷಾ ಅನ್ನೋ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೇವೆ. ಅವ್ರಿಗೆ ನಾವು ಕಂಪ್ಯೂಟರ್ಸ್ ಕೊಟ್ಟಿದ್ದೇವೆ, ಸ್ಕ್ಯಾನರ್ಸ್ ಕೊಟ್ಟಿದ್ದೇವೆ, ಡೇಟಾ ಎಂಟ್ರಿ ಆಪರೇಟರ್ಸನ್ನು ಕೊಟ್ಟಿದ್ದೇವೆ. ಆ ವೆಚ್ಚವನ್ನು ಸರ್ಕಾರ ಭರಿಸ್ತಾ ಇದೆ. ಅವರಿಗೆ 3 ತಿಂಗಳ ಸಮಯ ಕೊಟ್ಟಿದ್ದೇವೆ. 3 ತಿಂಗಳಿನಲ್ಲಿ ಆ ರೆಕಾರ್ಡ್ ರೂಮಲ್ಲಿ ಇರುವಂಥ ಎಲ್ಲ ದಾಖಲೆಗಳನ್ನು ಗಣಕೀಕರಣ ಮಾಡಬೇಕು, ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಆದಮೇಲೆ ಆ ದಾಖಲೆಗಳನ್ನು ಜನನೇ ಆನ್ಲೈನಲ್ಲಿ ಪಡೆದುಕೊಳ್ಳೋದಕ್ಕೆ ನಾವು ಜನಕ್ಕೆ ಫ್ರೀ ಬಿಟ್ಬಿಡ್ತೇವೆ. ಸೊ ಅವರು ನಮ್ಮ ಕಚೇರಿಗೆ ಬರೋದು, ನಮ್ಮ ಕಚೇರಿಗೆ ಕಾಯೋದು, ರೆಕಾರ್ಡ್ ರೂಮ್ ಕೀಪರು ಕೊಡಲಿಲ್ಲ ಇಲ್ಲ ಅಂತ ಹೇಳೋದು, ಇದೆಲ್ಲ ತೊಂದರೆ ಆಗೋದನ್ನು ತಪ್ಪಿಸಿ ಇದನ್ನೆಲ್ಲ ಆನ್ಲೈನ್ಗೆ ಹಾಕಿಬಿಟ್ಟು ಜನನೇ ಆ ದಾಖಲೆಗಳನ್ನು ಹುಡುಕಿ ತೆಗೆದುಕೊಳ್ಳುವಂತಹ
ಜನಗಳ ಕೈಗೇನೆ ನಮ್ಮ ರೆಕಾರ್ಡ್ ರೂಮನ್ನು ನೇರವಾಗಿ ಅವ್ರ ಕೈಗೆ ಕೊಡುವಂತಹ ಭೂ ಸುರಕ್ಷಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಹುಬ್ಳಿಯಲ್ಲೂ ಕೂಡ ಇನ್ನೊಂದು 2 ದಿನದಲ್ಲಿ ಆ ಕೆಲಸ ಆರಂಭ ಆಗ್ತಾ ಇದೆ. ಇದು ಬರೀ ತಹಶೀಲ್ದಾರ್ ರೆಕಾರ್ಡ್ ರೂಮ್ ಅಷ್ಟೇ ಅಲ್ಲ, ಸರ್ವೆ ಡಿಪಾರ್ಟ್ಮೆಂಟಲ್ಲಿರುವಂಥ ಎಲ್ಲ ರೆಕಾರ್ಡ್ಸನ್ನು ನಾವು ಡಿಜಿಟೈಸ್ ಮಾಡ್ತೇವೆ. ಹಾಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿರುವಂಥ ಎಲ್ಲ ದಾಖಲೆಗಳನ್ನು ಕೂಡ ಸ್ಕ್ಯಾನ್ ಮಾಡ್ತೇವೆ. ಸೊ ಒಟ್ಟಾರೆ 3 ಕಡೆ ಮುಖ್ಯವಾಗಿ ನಮ್ಮ ಭೂ ದಾಖಲೆಗಳು ಇರ್ತವೆ. ತಾಲೂಕು ತಹಶೀಲ್ದಾರ್ ಕಚೇರಿ, ಹಾಗೆ ಸರ್ವೆ ಡಿಪಾರ್ಟ್ಮೆಂಟು ಮತ್ತು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್, 3 ಕಡೆ ಇರುವಂಥ ದಾಖಲೆಗಳನ್ನು ನಾವು ಡಿಜಿಟೈಸ್ ಮಾಡುವಂತಹ, ಶಾಶ್ವತವಾಗಿ ಉಳಿಸುವಂತಹ ಹಾಗೂ ಜನಗಳಿಗೆ ನೇರವಾಗಿ ಅವ್ರ ಕೈಗೆ ಕೊಡುವಂತಹ ಭೂ ಸುರಕ್ಷಾ ಕಾರ್ಯಕ್ರಮ ಇವತ್ತು ಹುಬ್ಳಿಯಿಂದ ಆರಂಭ ಆಗ್ತಾ ಇದೆ. ಬೇರೆ ತಾಲೂಕುಗಳಲ್ಲೂ ಮಾಡ್ತಾ ಇದೆ. FD ಹತ್ರ ಎಷ್ಟು ದಿನ ಇದೆ, SD ಹತ್ರ ಎಷ್ಟು ದಿನ ಇದೆ, RI ಹತ್ರ ಎಷ್ಟು ದಿನ ಇದೆ, ಇದೆಲ್ಲವೂ ಕೂಡ ತಹಶೀಲ್ದಾರ್ಗೆ ಕಾಣುತ್ತೆ. ಸೊ ನಾವು ಈಗ ತಹಶೀಲ್ದಾರ್ಗೆ ಯಾವುದಾದ್ರೂ ಕಡತ ವಿಳಂಬ ಆದರೆ ನಾವು ಮೇಲಿಂದ ತಹಶೀಲ್ದಾರ್ಗೆ ನೋಟಿಸ್ ಕೊಡ್ತೇವೆ. ಸೊ ತಹಶೀಲ್ದಾರರು ಅವರು ಕೆಳಗಿನವ್ರನ್ನ ಸೂಪರ್ವೈಸ್ ಮಾಡಬೇಕು. ಆ ಥರ ಅವ್ರಿಗೆ ಯಾರ ಹತ್ರ ಎಷ್ಟು ದಿನ ಇದೆ ಅನ್ನೋದು ಪೆಂಡೆನ್ಸಿಯನ್ನು ಕಾಣಿಸುವಂಗೆ ಮಾಡಿದ್ದೇವೆ. ಸೊ ಅದರ ಮುಖಾಂತರ 5 ದಿನಕ್ಕೆ ಮೇಲೆ ಇರಬಾರ್ದು SD ಹತ್ರ, FD ಹತ್ರ, RI ಹತ್ರ 10 ದಿನಕ್ಕೆ ಮೇಲೆ ಇರಬಾರ್ದು. 10 ದಿನಕ್ಕೆ ಮೇಲೆ ಇಲ್ಲೇ ಆಗಬೇಕು ಅಂತ ಹೇಳಿದ್ರೆ ತಾನಾಗಿ ಏಜೆಂಟ್ಗಳ ಮೇಲೆ ಅವಲಂಬನೆ ಕಡಿಮೆ ಆಗುತ್ತೆ. ಯಾಕಂದರೆ ಒಂದು ಟೈಮ್ ಲಿಮಿಟ್ ಇದೆ. ಮೊದಲಿಗೆ ಟೈಮ್ ಲಿಮಿಟ್ ಪೇಪರಲ್ಲಿತ್ತು ಅಷ್ಟೇ, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಮಗೆ ಆಗ್ತಾ ಇರಲಿಲ್ಲ. ಈಗ ಆನ್ಲೈನಲ್ಲಿ ಸಂಪೂರ್ಣ ನಮಗೆ ವಿಸಿಬಿಲಿಟಿ ಇರುತ್ತೆ, ಕಾಣುತ್ತೆ ಯಾರು ಎಷ್ಟು ದಿನ ಇಟ್ಕೊಂಡು ಕೂತಿದ್ದಾರೆ ಫೈಲ್ ಅಂತ. ಸೊ ಅದನ್ನು ನಾವು ಮೇಲಿಂದಲೇ ಜನರೇಟ್ ಮಾಡ್ತೀವಿ ನೋಟಿಸ್ ಅವರಿಗೆ, ನಿಮ್ಮ ಹತ್ರ 15 ದಿನ ಬಾಕಿ ಇದೆ, 1 ತಿಂಗಳು ಬಾಕಿ ಇದೆ ಅಂತ. ಆವಾಗ ತಾನಾಗಿ ಕೆಲಸ ಮೂವ್ ಆಗುತ್ತೆ. ಈ ತರಹ ನಾನಿಲ್ಲಿ ಬಂದು ನಿಂತ್ಕೊಂಡು ಏಜೆಂಟ್ಗಳನ್ನ ತಪ್ಪಿಸೋದಕ್ಕೆ ಆಗೋದಿಲ್ಲ, ಆದರೆ ಸಿಸ್ಟಮ್ ಮುಖಾಂತರನೇ ಕೆಲಸ ಆಗೋದನ್ನು ಬೇಗ ಮಾಡುವಂಥದ್ದು ಮಾಡ್ತಾ ಇದ್ದೇವೆ. ನೆಕ್ಸ್ಟು ನೀವು ಹೇಳ್ತಾ ಇರೋದು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಅಂಥ ಕಡೆ ಇವರು ಜನಗಳಿಂದ ಭಾಳ ದೂರ ಇದೆ, ಏಜೆಂಟ್ಗಳ ಒಂದು ಪ್ರಭಾವ ಜಾಸ್ತಿ ಇದೆ ಅಂತೇಳಿ ಈಗ ಇನ್ನೊಂದು ಈ ತಿಂಗಳಲ್ಲೇ ಕೆಲವು ಬದಲಾವಣೆಗಳನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲೂ ಕೂಡ ನಾವು ತರ್ತಾ ಇದ್ದೇವೆ. ಕಳೆದ 1 ತಿಂಗಳಿಂದ ನಾನು ಬೇರೆ ಕಡೆ ವಿಸಿಟ್ ಮಾಡಿ ಅಲ್ಲೆಲ್ಲ ಏನೇನು ಸಮಸ್ಯೆ ಆಗ್ತಾ ಇದೆ, ಯಾವ ಥರ ವಿಳಂಬ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಆಲ್ರೆಡಿ ಅದಕ್ಕೆ ಸೊಲ್ಯೂಷನ್ಸು ಕೂಡ ಡಿಸೈನ್ ಮಾಡ್ತಾ ಇದ್ದೇವೆ. ಸೊ ಆ ಸೊಲ್ಯೂಷನ್ಸನ್ನು ಇನ್ನೊಂದು ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೇವೆ. ಅದಕ್ಕೆ ಕೂಡ ಕೆಲವು ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಹೇಳ್ತೇನೆ ನಾನು ಹೇಳೋದಷ್ಟೇ ಅಲ್ಲ, ಇಂಪ್ಲಿಮೆಂಟು ಮಾಡ್ತೇವೆ. ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ನನಗೆ ಸೂಚನೆ ಕೊಟ್ಟಿದ್ದಾರೆ, ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಏಜೆಂಟ್ ಅವಳಿ ಭಾಳ ಇದೆ. ಇದು ಬರೀ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದಲ್ಲ, ಜನನೂ ಅದೇ ಹೇಳ್ತಾ ಇದ್ದಾರೆ, ಮತ್ತು ನಿಮ್ಮಂಥವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಈ ವಿಷಯವನ್ನು ನಾವಂತೂ ಗಂಭೀರವಾಗಿ ತಗೊಂಡಿದ್ದೀವಿ. ಅದಕ್ಕೆ ಸಿಸ್ಟಮ್ ಒಳಗಡೆನೆ, ವ್ಯವಸ್ಥೆ ಒಳಗಡೆನೆ ಪರಿಹಾರ ಕ್ರಮಗಳನ್ನು ತಗೊಂಡು ಬರ್ತಾ ಇದೆ. ಸರ್ವೆ ಇಲಾಖೆಯಲ್ಲೂ ಕೂಡ ಜನಗಳಿಗೆ ವ್ಯಾಪಕ ಸಮಸ್ಯೆಗಳು ಇದ್ದಾವೆ. ಹಿಂದೆ ಕೆಲವು ಸರ್ವೆ ಇಲಾಖೆಯಲ್ಲಿ ಅಧಿಕಾರಿಗಳು ಕೆಲವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಕೂಡ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ವೆ ಕೆಲಸ ಪೆಂಡೆನ್ಸಿ ಇದೆ. ಅದಕ್ಕಾಗಿ ಇವತ್ತು 2 ಪರಿಹಾರ ಕ್ರಮಗಳನ್ನು ನಾವು ಆಲ್ರೆಡಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಒಂದು, ಸರ್ವೆ ಇಲಾಖೆಯಲ್ಲಿ ಅವರಿಗೆ ಹೊಸ ಇವತ್ತಿನ ಅಂದರೆ ಮಾಡರ್ನ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಅವರಿಗೆ ಬೇಕಾಗಿರ್ತಕ್ಕಂಥ ಸರ್ವೆ ಕೆಲಸ ಸ್ಪೀಡಪ್ ಮಾಡೋದಕ್ಕೆ ಉಪಕರಣಗಳು, ಅಂದರೆ ಸರ್ವೆ ಎಕ್ವಿಪ್ಮೆಂಟ್, ಏನು ಟೋಟಲ್ ಸ್ಟೇಷನ್ ಸರ್ವೆ ಅಂತೀವಿ, ರೋವರ್ಸ್ ಅಂತೀವಿ, ಇವೆಲ್ಲನೂ ಕೂಡ ನಮ್ಮ ಸರ್ವೆ ವರ್ಕರ್ಸ್ ಎಫಿಷಿಯನ್ಸಿ, ಅಂದರೆ ಒಂದು ದಿನಕ್ಕೆ 2 ಮಾಡುವಂಥವ್ರು 3 ಮಾಡ್ಬೋದು, 4 ಮಾಡೋ ಕಡೆ 6, 7 ಮಾಡ್ಬೋದು. ಆ ರೀತಿಯಾಗಿ ಹೊಸ ಎಕ್ವಿಪ್ಮೆಂಟ್ಗಳನ್ನು, ಮಾಡರ್ನ್ ಎಕ್ವಿಪ್ಮೆಂಟ್ಸನ್ನು ಸರ್ವೆ ಇಲಾಖೆಗೆ ಒಂದು ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ತಾಲೂಕುಗಳು ಕೂಡ ಸರ್ವೆ ಇಲಾಖೆಯ ಆಧುನೀಕರಣಕ್ಕೆ ಅವರಿಗೆ ಹೊಸ ತಂತ್ರಜ್ಞಾನ ಆಧಾರಿತ ಉಪಕರಣಗಳನ್ನು ಕೊಡುವಂಥದ್ದನ್ನು ಈಗ ಆಲ್ರೆಡಿ ಈ ತಿಂಗಳಲ್ಲಿ ಟೆಂಡರ್ ಕರೀತಾ ಇದ್ದೇವೆ. ಸರ್ವೆ ಇಲಾಖೆಗೆ ಆಧುನಿಕ ಉಪಕರಣಗಳನ್ನು ಕೊಡ್ತೇವೆ.